ಇವರೇ ಭಾಗ್ಯಲಕ್ಷ್ಮಿ. ಏನ್ ಶ್ರೇಷ್ಠ ಇದು, ಇಷ್ಟೊಂದು ಖುಷಿಯಾಗಿದ್ಯಾ? ವಿಷಯ ಗೊತ್ತಾದ್ರೆ ನೀನ್ ಇನ್ನೂ ಖುಷಿ ಆಗ್ತೀಯಾ. ಏನ್ ಗೊತ್ತಾ, ನಮ್ ಪ್ಲಾನ್ ಸಕ್ಸಸ್. ತಾಂಡವ್, ನಮ್ ಪ್ಲಾನ್ ಪ್ರಕಾರ ಇನ್ವೆಸ್ಟರ್ಸ್ಗೆಲ್ಲ ಆದಿಯವ್ರ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ ಹಬ್ಸಿತಾಯ್ತು. ಈಗ ಎಲ್ರಿಗೂನು ಭಯ ಸ್ಟಾರ್ಟ್ ಆಗಿರುತ್ತೆ. ನಮ್ಗೆ ಈ ಕಂಪನಿ ಸವಾಸನೆ ಬೇಡ, ನಮ್ ಶೇರ್ಸ್ ಏನಿದೆ ವಾಪಸ್ ಕೊಡಿ ಅಂತ ಕೇಳ್ತಾರೆ ನೋಡು. ಅಂದ್ರೆ ಆದಿ ಕಂಪನಿ ಬಿಟ್ಟು ಆಚೆ ಹೋಗೋದು ಗ್ಯಾರಂಟಿ ಅಂತೀಯಾ? ಅಫ್ಕೋರ್ಸ್ ತಾಂಡವ್, ಹೋಗ್ಲೇಬೇಕು. ವೆರಿ ಗುಡ್. ಹಾಗೆ ಆಗ್ಬೇಕು ಅವನ್ಗೆ. ಬ್ರೋ ಅಂತ ಎಷ್ಟು ಕ್ಲೋಸ್ ಆಗಿದ್ದೆ ಅವನ ಜೊತೆ. ಅವಳು ಅವಳ ಭಾಗ್ಯನ ವಿಚಾರಕ್ಕೋಸ್ಕರ ನನ್ನೇ ಕೆತ್ತಿಂದ ತೆಗ್ದಾಕ್ಬಿಟ್ಟ. ತಾಂಡವ್, ಯು ಡೋಂಟ್ ವರಿ, ಈಗ ಅವರೇ ಕಂಪನಿಯಿಂದ ಆಚೆ ಹೋಗ್ತಾರೆ. ಶ್ರೀವಲಿ, ಯು ಆರ್ ಅಮೇಸಿಂಗ್ ಶ್ರೇಷ್ಠ. ಅಲ್ಲ, ಕಂಪನಿ ಓನರ್ನೇ ಕಂಪನಿಯಿಂದ ತೆಗೆದು ಹಾಕುವಷ್ಟು ತಲೆ ಓಡಿಸ್ಬಿಟ್ಟಿಯಲ್ಲ ನೀನು. ಗ್ರೇಟ್ ನೀನು. ಮತ್ತೆ ನನ್ ದೇವಿಗೆ ತೊಂದ್ರೆ ಆದ್ರೆ ನಾನ್ ಸುಮ್ನೆ ಬಿಡ್ತೀನಾ? ಈ ಶ್ರೇಷ್ಠ ತಾಂಡವ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಬಿಕಾಸ್ ಈ ಶ್ರೇಷ್ಠ ತಾಂಡವ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಶ್ರೇಷ್ಠ, ಯು ಆರ್ ಅಮೇಸಿಂಗ್. ಒನ್ ಡೌಟ್. ಏನು? ಆ ಕನ್ನಿಕಾ ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳ? ಡೆಫಿನೆಟ್ಲಿ ಮಾಡ್ತಾಳೆ. ಯಾಕಂದ್ರೆ ತಾಂಡವ್, ಅವಳು ಮಾಡಿರೋ ಅಷ್ಟು ಸ್ಕ್ಯಾಮ್ ನನಗ್ ಗೊತ್ತಿದೆ. ನಾನು ಅದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂದ್ರೆ ಅವಳು ಖಂಡಿತ ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಅಲ್ಲ ದೇವ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ಏನೋ ಮಾತಾಡ್ತಾನೆ ಇಲ್ಲ. ಮಾತಾಡೋಕೆ ತುಂಬಾ ಇದೆ ಭಾಗ್ಯವ್ರೆ, ಆದ್ರೆ ಏನು ಮಾತಾಡಕ್ಕಾಗ್ತಿಲ್ಲ. ಅದೇವ್ರೆ, ಏನಾಯ್ತು? ಏನು ಇಲ್ಲ, ಟೀ ಕುಡಿಯೋಣ. ಏನು ಟೀ ಕುಡಿಯೋಣನ? ಅಲ್ಲ ಅದೇವ್ರೆ, ಟೀ ಕುಡಿಬೇಕು ಅಂತಿದ್ರೆ ಮನೇಲೆ ಹೇಳ್ಬೇಕಿತ್ತು, ಅಲ್ಲೇ ಒಳ್ಳೆ ಟೀ ಮಾಡ್ಕೊಡ್ತಿದ್ನಲ್ಲ. ಇಲ್ಲ ಮಾತಾಡೋದಿದೆ, ಟೀ ಕುಡ್ಕೊಂಡು ಮಾತಾಡೋಣ. ಏನ ದೇವ್ರೆ, ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಫೋನಲ್ಲಿ ಏನೋ ಹುಡುಕ್ತಿದ್ದೀರಿ? ಇಲ್ಲೇ ಹತ್ರದಲ್ಲಿ ಕೆಫೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಕೆಫೆನಾ? ಯಾಕೆ? ಮಾತಾಡೋಕೆ. ಇಷ್ಟು ಪ್ರಶಾಂತವಾದ ಜಾಗ ಇದೆ, ಇಲ್ಲೇ ಕುತ್ಕೊಂಡು ಮಾತಾಡ್ಬೋದಲ್ಲ, ಅದಕ್ಕೆ ಕೆಫೆ ಏನಕ್ಕೆ ಬೇಕು? ನಿಮ್ಗೆ ಗೊತ್ತಾ, ಅಲ್ಲಿ ಒಂದು ಕಾಫಿಗೋ ಟೀಗೋ 200-300 ರೂಪಾಯಿ ಕೇಳ್ತಾರೆ. ಅದೆಲ್ಲ ಏನು ಬೇಡ. ಮತ್ತೆ ಟೀ ಎಲ್ಲಿ ಕುಡಿಯೋದು? ಇಲ್ಲೇ ಕುತ್ಕೊಂಡು ಟೀ ಕುಡಿತಾ ಆರಾಮಾಗಿ ಮಾತಾಡೋಣ. ಮತ್ತೆ ಟೀ ಇಲ್ಲೇ ಇದೆ, ಅಲ್ಲಿ. ಎಲ್ಲಿ? ಅಣ್ಣ, ಒಂದ್ ನಿಮಿಷ ಇಲ್ಲಿ ಬನ್ನಿ. ಅಣ್ಣ, 2 ಟೀ ಕೊಡಿ. ಭಾಗ್ಯ, ಟೀ ಎಲ್ಲಿದೆ ಇಲ್ಲಿ? ಸರ್, ಇಲ್ಲೇ ಇದೆ ಸರ್. ಈ ತರನು ಟೀ ಮಾರ್ತಾರ? ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಇದುವರೆಗೂ ನೋಡೇ ಇಲ್ವಾ? ಒಳಗಡೆ ಫ್ಲಾಸ್ಕ್ ಇದೆ ಅಂತ ಕಾಣಿಸೋದೇ ಇಲ್ಲ. ನೈಸ್ ಕಾನ್ಸೆಪ್ಟ್ ಅಲ್ವಾ? ಎಷ್ಟೋ ಸಲ ಹಾಗೆ ಆದೇವ್ರೆ, ಸುಖ ಶಾಂತಿ ನೆಮ್ಮದಿ ನಮ್ ಸುತ್ತಾನೆ ಇರುತ್ತೆ, ಆದ್ರೆ ನಾವು ಅದನ್ನ ಗಮನಿಸೋದೇ ಇಲ್ಲ. ಹೊರಗಡೆ ಎಲ್ಲ ಅದ್ರ ಬಗ್ಗೆ ಹುಡುಕ್ತಾ ಇರ್ತೀವಿ. ಒಂದ್ ಸಾಲಿದೆ ಗೊತ್ತಾ, ಇರುವುದೆಲ್ಲವ ಬಿಟ್ಟು ಇರೋದುರೆಡೆಗೆ ತುಡಿಯುವುದೇ ಜೀವನ ಅಂತ. ಆ ಸಾಲ್ ಎಷ್ಟ್ ಚೆನ್ನಾಗಿದೆ ಅಲ್ಲ. ಅಯ್ಯೋ, ನಾನ್ ನೋಡಿ ನೀವ್ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ನಾನೇ ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ ರೀ ಅಣ್ಣ. ಎಷ್ಟಾಯ್ತು? ಒಂದ್ ನಿಮಿಷ ನಾನ್ ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್.
ಟೀ ಕುಡಿತಾ ಮಾತಾಡೋಣ ಅಂತ ಹೇಳಿ ಈಗ ನೋಡಿ ಟೀನೇ ಖಾಲಿ ಆಗೋಯ್ತು. ನಿಮ್ದು ಮುಗಿತಾ? ಹ್ಮ್. ಕೊಡಿ. ಇಲ್ಲ ನಾನೇ ಹಾಕ್ತೀನಿ. ಇಲ್ಲ ಪರವಾಗಿಲ್ಲ, ಕೊಡಿ ಪ್ಲೀಸ್. ಹಾ, ಈಗ ಹೇಳಿ ಏನ್ ವಿಷಯ ಅಂತ. ನೀವು ನಮ್ಮ ಮನೆಗೆ ಬಂದಾಗ ಒಂದು ಮಾತು ಹೇಳಿದ್ರಲ್ವಾ? ಏನು? ನೀವು ನಿಮ್ಮ ಮತ್ತೆ ತಾಂಡವ್ ಬಗ್ಗೆ ಏನು ಹೇಳಿಲ್ಲ ಅಂತ ನಾನು ಕೋಪ ಮಾಡ್ಕೊಂಡಿದ್ದೆ. ಆಗ ನೀವು ಸಹ ನಿಮ್ಮ ಲೈಫಲ್ಲಿ ನಡೆದಿರೋ ಕಹಿ ಘಟನೆ ಬಗ್ಗೆ ಹೇಳ್ಕೊಂಡೇ ಇಲ್ಲ ಅಂದಿದ್ದು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಅದೇವ್ರೆ, ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಿಡಿ. ನಾನು ಅದೇನೋ ಗೊತ್ತಿಲ್ಲ ಮಾತಿನ ಭರದಲ್ಲಿ ಹಾಗೆ ಹೇಳ್ಬಿಟ್ಟೆ. ಇಲ್ಲ ಭಾಗ್ಯ, ನೀವು ಮಾತಿನ ಭರದಲ್ಲಿ ಕೇಳಿದ್ರು ನೀವು ಕೇಳಿದ್ದು ಸರಿಯಾಗೇ ಇದೆ. ನೀವು ನಿಮ್ ಬಗ್ಗೆ ಹೇಳ್ಕೊಂಡಿಲ್ಲ ಅಂತ ಕೋಪ ಮಾಡ್ಕೊಳಕ್ ಮುಂಚೆ ನಾನೆಷ್ಟು ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಅದೇವ್ರೆ, ನಿಮ್ಗೆ ಅರ್ಥ ಮಾಡ್ಸಕ್ಕೆ ಅಂತ ಒಂದು ಉದಾಹರಣೆ ಕೊಟ್ಟನೆ ಹೊರತು ಈಗ ಎಲ್ಲಾ ವಿಷಯ ಎಲ್ಲರ ಹತ್ರ ಹೇಳ್ಕೋಬೇಕು ಅಂತ ಏನಿಲ್ವಲ್ಲ ಅದೇವ್ರೆ. ಅದು ನನಗೆ ಬಿಟ್ಬಿಡಿ. ಇಲ್ಲ ಭಾಗ್ಯ, ನಾನದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು. ಇದುವರೆಗೂ ಯಾರ ಹತ್ರನೂ ಹೇಳ್ಕೋಬೇಕು ಅಂತ ಅನ್ಸಿರ್ಲಿಲ್ಲ, ಯಾಕೋ ಗೊತ್ತಿಲ್ಲ. ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಭಾಗ್ಯ ತಿಂಡಿ ಮಾಡಿಟ್ಟಿದ್ದಾಳಲ್ಲ, ಸ್ವೀಟ್ ಮಾಡ್ತಾ ಇದ್ದೀನಿ. ಸ್ವೀಟಾ? ಯಾವ ಖುಷಿಗೋ? ಇದೊಳ್ಳೆ ಚೆನ್ನಾಗಿ ಕೇಳಿದ್ರಿ. ಮನೇಲಿ ಎಂಥ ಒಳ್ಳೆ ವಿಷಯ ನಡೀಲಿಲ್ವಾ? ಒಳ್ಳೆ ವಿಷಯನಾ? ಏನದು? ನನ್ ಫ್ರೆಂಡು ನನ್ ಜೊತೆ ಮಾತಾಡ್ಬಿಟ್ಟ. ಏನ್ ನಿಮ್ ಮಾತಿನ ಅರ್ಥ? ಅಂದ್ರೆ ನಾನು ನಮ್ ಫ್ರೆಂಡ್ಶಿಪ್ನೇ ಬಿಟ್ಬಿಡ್ಬೇಕಾ? ಹೌದು. ಯಾಕೆ ಯಾಕೆ ಅವೆಲ್ಲ ಆಗಲ್ಲ. ಆದಿ ನನ್ನ ಒಳ್ಳೆ ಫ್ರೆಂಡು, ಅವನನ್ನ ಹಾಗೆಲ್ಲ ಬಿಡಕ್ಕಾಗಲ್ಲ. ಅದ್ ಏನ್ ಗೊತ್ತಾ ಸುನಂದ, ನಿಮಗೆ ಫ್ರೆಂಡ್ ಇಲ್ಲ ನೋಡಿ, ಅದಕ್ಕೆ ನಿಮಗೆ ಫ್ರೆಂಡ್ಶಿಪ್ ಏನು ಅನ್ನೋದು ನಿಮಗ್ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ಬೇಕಾದ್ರೆ ನೀವು ಫ್ರೆಂಡ್ ಮಾಡ್ಕೊಳ್ಳಿ. ಬೇಡಪ್ಪ ಬೇಡ. ನಿಮ್ ಫ್ರೆಂಡ್ ಮಧ್ಯೆ ಆಗ್ತಾ ಇರೋ ಜಗಳ ನೋಡಿನೇ ನಂಗ್ ಸಾಕಾಗೋಗಿದೆ. ಯಾವ ಫ್ರೆಂಡು ಬೇಡ, ಏನು ಬೇಡ. ಅವನ್ ಸಿಟ್ಟಲ್ ರೇಗೋದಂತೆ, ಅಮ್ಮ ಬೇಜಾರ್ ಮಾಡ್ಕೊಳ್ಳೋದಂತೆ, ಇದೆಲ್ಲ ಬೇಕಾ? ನೋಡಿ, ನನ್ ಫ್ರೆಂಡ್ ಬಗ್ಗೆ ಹಾಗೆಲ್ಲ ಹೇಳ್ಬೇಡಿ ಸುನಂದ. ಪಾಪ ಏನೋ ಅವತ್ತು ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ದ. ಅವತ್ತು ಸ್ವಲ್ಪ ಕಟುವಾಗಿ ಮಾತಾಡ್ದ, ಒಪ್ಕೋತೀನಿ ಅಷ್ಟೇ. ಆದ್ರೆ ಇವತ್ ನೋಡಿದ್ರ ಅವನಾಗಿ ಬಂದು ಸಾರಿ ಗೆಳತಿ ಅಂದ್ಬಿಟ್ಟ. ಇದಕ್ಕೆ ಗೆಳೆತನ ಅನ್ನೋದು. ಗೆಳೆತನಕ್ಕಿರೋದು ಇದೇ ಶಕ್ತಿ. ಏನಾದ್ರೂ ಮಾಡ್ಕೊಳ್ಳಿ, ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಈ ಹೆಂಗಸಿಗೆ ಬುದ್ಧಿ ಹೇಳೋರೆ ಅಷ್ಟು. ನಿಮ್ ಮೇಲೆ ಕೋಪ ಇದ್ದಿದ್ದು ನಿಜ ಭಾಗ್ಯ. ಅದೇ ಕೋಪದಲ್ಲಿ ಈ ಫ್ರೆಂಡ್ಶಿಪ್ ಬ್ಯಾಂಡ್ ನ ಕಿತ್ತಾಕ್ಬಿಡೋಣ ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಆಗ್ಲೇ ನನಗೆ ರಿಯಲೈಸ್ ಆಗಿದ್ದು ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ಗಾಢವಾಗಿದೆ ಅಂತ. ಇಷ್ಟು ವರ್ಷಗಳಲ್ಲಿ
ನನಗೆ ಸಿಕ್ಕಿರೋ ಮೊದಲನೇ ಫ್ರೆಂಡು ನೀವು ಭಾಗ್ಯ. ಇದೇನಾದಿಯವ್ರೆ ಹೀಗೆ ಹೇಳ್ತಿದ್ದೀರಿ? ನಾನಂತೂ ಅಡ್ಗೆ ಮನೆಗೆ ಸೀಮಿತವಾದವಳು. ನನಗ್ ಫ್ರೆಂಡ್ಸ್ ಇಲ್ಲ ಅಂದ್ರೆ ಸರಿ, ಆದ್ರೆ ನೀವು ಮಾಡರ್ನ್ ಸೊಸೈಟಿಲಿ ಎಷ್ಟೊಂದ್ ಜನಗಳ ಮಧ್ಯೆ ಇದ್ದವರು, ನೀವ್ ಫ್ರೆಂಡ್ಸ್ ಇಲ್ಲ ಅಂದ್ರೆ ಎಲ್ರು ಹಾಗೆ ಅನ್ಕೋತಾರೆ ಭಾಗ್ಯ. ಇವನ್ಗೇನ್ ಕಡಿಮೆ, ಕೈ ತುಂಬಾ ದುಡ್ಡಿದೆ, ಮಾಡರ್ನ್ ಸೊಸೈಟಿಲಿ ಬದುಕ್ತಾನೆ, ಏನ್ ಬೇಕಾದ್ರೂ ಕೊಂಡ್ಕೊಳ್ತಾನೆ ಅಂತ. ಆದ್ರೆ ದುಡ್ಡಿಂದ ಎಲ್ಲಾನು ಕೊಂಡ್ಕೊಳಕ್ ಆಗತ್ತಾ ಭಾಗ್ಯ? ಸುತ್ತಮುತ್ತ ಇರೋರೆಲ್ಲ ಹತ್ರ ಆಗಕ್ಕಾಗತ್ತಾ ಭಾಗ್ಯ? ಇಷ್ಟ ದಿನ ಎಲ್ರು ನನ್ನ ಬಾಸ್ ಅಂತ ನೋಡ್ತಾ ಇದ್ರು, ಬಿಸ್ನೆಸ್ ಟೈಕೂನ್ ಅಂತ ನೋಡ್ತಾ ಇದ್ರು. ಆದ್ರೆ ಯಾರು ನನ್ನ ಫ್ರೆಂಡ್ ಅಂತ ನೋಡ್ತಾ ಇರ್ಲಿಲ್ಲ ಭಾಗ್ಯ ಅವ್ರೆ. ನನ್ನನ್ನ ಬಾಸ್ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಭಯ ಇರುತ್ತೆ, ಭಕ್ತಿ ಇರುತ್ತೆ, ಅಡ್ಮಿರೇಷನ್ ಇರುತ್ತೆ. ಅವರು ಬಾಸು, ನಾನು ಎಂಪ್ಲಾಯಿ ಅನ್ನೋ ಒಂದು ಗೆರೆ ಇದ್ದಾಗ ಡೀಪ್ ಆಗಿ ಫ್ರೆಂಡ್ಶಿಪ್ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಕ್ಲೋಸ್ ಇದ್ರೂ ಆರಾಮಾಗಿ ಕೂತ್ಕೊಂಡು ಮಾತಾಡಕ್ ಆಗಲ್ಲ ಭಾಗ್ಯ, ಮನಸ್ಸು ಬಿಚ್ಚಿ ಮಾತಾಡಕ್ಕೂ ಆಗಲ್ಲ. ಆದ್ರೆ ಅಂಥ ಗೆಳೆತನ ಸಿಕ್ಕಿದ್ದು ನನ್ನ ಭಾಗ್ಯ. ನನ್ನನ್ನ ಒಬ್ಬ ಬಿಸ್ನೆಸ್ ಮೆನ್ ಆಗಿ ನೋಡ್ದೆ, ಬಾಸ್ ಆಗಿ ನೋಡ್ದೆ, ಬರೀ ಫ್ರೆಂಡ್ ಆಗಿ ನೋಡಿದ್ದು ನೀವೊಬ್ರೇ ಭಾಗ್ಯ. ಇಷ್ಟು ವರ್ಷ ಯಾರ ಹತ್ರನೂ ಹಂಚ್ಕೊಳ್ದೆ ಇರೋ ನೋವನ್ನ ಇವತ್ತು ನಿಮ್ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ನನಗೆ ಹಳೆ ಕಥೆ ಇರೋದು ಸತ್ಯ, ಆದ್ರೆ ಅದನ್ನ ಹೇಳ್ಕೊಳ್ಳೋ ಹಂತದಲ್ಲಿ ನಾನಿಲ್ಲ. ಅದನ್ನ ನೆನ್ಪು ಮಾಡ್ಕೊಂಡ್ರೆ ಈಗ್ಲೂ ನಂಗೆ ನೋವಾಗುತ್ತೆ ಭಾಗ್ಯ. ಯಾಕೆಂದ್ರೆ ಆ ಸಂಬಂಧದಲ್ಲಿ ನನ್ನ ಲೈಫಲ್ಲಿ ಏನೇನು ಆಗ್ಬಾರ್ದಿತ್ತೋ ಎಲ್ಲ ಆಗೋಯ್ತು. ಈಗಲೂ ನಾನೇ ಮೋಸ ಹೋದೆ ಅನ್ನೋ ಫೀಲಿಂಗು. ನಾನು ಯಾರನ್ನ ಹಚ್ಕೊಂಡ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ಅವ್ರ ಕೈ ಬಿಡಲ್ಲ. ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ನಾನು ಅಷ್ಟೊಂದು ಪ್ರೀತಿದವಳು ನನ್ನ ಬಿಟ್ಟು ಹೋದ್ರೆ ನನ್ನ ಕೈ ತಡೆಯಕ್ಕಾಗಲ್ಲ. ನಾನು ತುಂಬಾ ವೀಕ್ ಆಗ್ಬಿಡ್ತೀನಿ ಭಾಗ್ಯ. ನಾನು ಎಲ್ಲಾ ವಿಷಯದಲ್ಲೂ ಗಟ್ಟಿ ಇದ್ರು ಪ್ರೀತಿ ವಿಷಯದಲ್ಲಿ ವೀಕ್ ಇದ್ದೀನಿ ಭಾಗ್ಯ. ಅದಕ್ಕೆ ಕಾರಣ ನನಗ್ ಸಿಗದೆ ಇರೋ ಅಮ್ಮನ ಪ್ರೀತಿ. ಬೆಳೆಯೋ ಮಕ್ಕಳಿಗೆ ಅಮ್ಮ ಎಷ್ಟು ಮುಖ್ಯ ಅಂತ ನಿಮಗ್ ಗೊತ್ತಲ್ವಾ? ಆದ್ರೆ ಚಿಕ್ಕ ವಯಸ್ಸಲ್ಲೇ ನಾನು ನಮ್ಮ ಅಮ್ಮನ್ನ ಕಳ್ಕೊಂಡೆ. ಮೀನಾಕ್ಷಿ ಅತ್ತೆ ನಮ್ಗೇನು ಕಡಿಮೆ ಮಾಡಲಿಲ್ಲ, ಚೆನ್ನಾಗೇ ನೋಡ್ಕೊಂಡ್ರು. ಆದ್ರೂ ಅಮ್ಮ ಇಲ್ಲ ಅನ್ನೋ ಕೊರಗಿದೆಯಲ್ಲ, ಅದು ನೀಗ್ಲೇ ಇಲ್ಲ. ಅಮ್ಮನ ಮಡಿಲು ಬೇಕು ಅನ್ನೋ ಹಸಿವು ಎಷ್ಟಿತ್ತು ಅಂತಂದ್ರೆ ಎಲ್ರಿಗೂ ಅಮ್ಮ ಇದ್ದಾರೆ, ನನಗೆ ಯಾಕೆ ಅಮ್ಮ ಇಲ್ಲ ಅಂತ ಎಷ್ಟೋ ಸಲ ಒಬ್ನೇ ಕೂತ್ಕೊಂಡು ಅಳ್ತಾ ಇದ್ದೆ. ಅಮ್ಮ ಬೇಕು ಅಮ್ಮ ಬೇಕು ಅಮ್ಮ ಬೇಕು ಅಂತ ಹಂಬಲಿಸ್ತಾ ಇದ್ದೆ. ಅಮ್ಮ ಇಲ್ದೆ ನಾನು ಕೊರಗ್ತಾ ಇದ್ದೀನಿ ಅಂತ ನಾನು ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ಎಲ್ಲಿ ವೀಕ್ ಆಗ್ತೀನಿ ಅಂತ ನಾನು ಯಾರ ಹತ್ರನೂ ತೋರಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಯಾರೇ ಸಿಕ್ಕಿದ್ರು ಅವ್ರ ಹತ್ರ ನನ್ನ ತಾಯಿ ಪ್ರೀತಿ ಸಿಗ್ಬೋದು ಅಂತ ಹುಡುಕ್ತಾ ಇದ್ದೆ. ತಾಯಿ ಪ್ರೀತಿನ ತುಂಬಕ್ಕೆ ಯಾರಾದ್ರೂ ನನ್ನ ಲೈಫಲ್ಲಿ ಬರ್ಬೋದು, ನನಗೆ ಸಿಗ್ಬೋದು ಅಂತ ಕಾಯ್ತಾ ಇದ್ದೆ. ಆಗ ಸಿಕ್ಕಿದ್ದೆ ಸುರಭಿ. ಅದೇವ್ರೆ ಇಲ್ಲಿ ನೋಡಿ, ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಅಲ್ಲ, ಇದ್ರ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ. ಸುಮ್ನೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ ನಿಮ್ ಮನ್ಸಿಗೆ ನೋವು ಮಾಡ್ಕೋಬೇಡಿ. ನಾನು ನಮ್ಮ ಅಮ್ಮನಿಂದ ಮಿಸ್ ಮಾಡ್ಕೊಳ್ತಾ ಇದ್ದಂತ ವಾತ್ಸಲ್ಯ, ಮಮತೆ, ಕಾಳಜಿ ಎಲ್ಲಾನು
ಎಲ್ಲಾನು ಸುರಭಿ ಕೊಟ್ಲು. ಅವಳಿಲ್ದೆ ನಾನ್ ಬದುಕೋಕೆ ಆಗಲ್ಲ ಅನ್ನೋ ಫೀಲಿಂಗ್ ಅನ್ನು ಕೊಟ್ಲು. ಕೊನೆವರೆಗೂ ತಾಯಿಯಾಗಿರ್ತೀನಿ ಅಂತ ಮಾತು ಕೊಟ್ಟವಳು ಅರ್ಧಕ್ಕೆ ಕೈ ಕೊಟ್ಟೊಟ್ಟವಳು. ಹೊಟ್ಟೆ ಹಸು ಅನ್ನೋದು ಹೇಗೆ ಮನುಷ್ಯನ ಕೈಯಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿಸ್ಬಿಡುತ್ತೋ ಹಾಗೆ ಪ್ರೀತಿ ಹಸು ಕೂಡ ನಮ್ ಕೈಯಲ್ಲಿ ಕೆಟ್ಟ ಆಯ್ಕೆಗಳನ್ನ ಮಾಡಿಸ್ಬಿಡುತ್ತೆ ಅನ್ಸುತ್ತೆ. ಅವಳೇ ಕೆಟ್ಟವಳು ಅಥವಾ ನನ್ನ ಟೈಮೇ ಕೆಟ್ಟದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಲೈಫಲ್ಲಿ ಒಂದೇ ಒಂದು ಹನಿ ಪ್ರೀತಿ ದಕ್ಕಿಸ್ಕೊಳಕ್ ಆಗ್ಲಿಲ್ಲ. ಈ ವಿಷಯದಲ್ಲಿ ನಾನು ತುಂಬಾ ಬಡವ ಭಾಗ್ಯ. ಅವಳಿದ್ದಾಗ ನನ್ಗೆಲ್ಲ ಅವಳೇ ಆಗಿದ್ಲು. ಅವಳು ಹೋದ್ಮೇಲೆ ಎಲ್ರು ಇದ್ರು ನಾನು ಅನಾಥ ಅನ್ನೋ ಭಾವ ನನ್ನಲ್ಲಿ ಶುರು ಆಯ್ತು. ಅವಳು ನನ್ನ ಜೊತೆ ಇರೋವಾಗ ನನ್ನ ಜೀವನ ತುಂಬಾ ಚೆನ್ನಾಗಿತ್ತು. ಲೈಫಲ್ಲಿ ಖುಷಿ, ನೆಮ್ಮದಿ, ಪ್ರೀತಿಸೋ ಜೀವ ಎಲ್ಲ ಇದೆ. ನನ್ಗಿನ್ನೇನು ಬೇಡ ಅನ್ನೋ ಭಾವ ಬಂದಿತ್ತು. ನಾನು ಈ ಸ್ಪೋರ್ಟ್ಸ್, ಗೇಮ್ಸ್, ಟ್ರಾವೆಲಿಂಗ್ ಎಲ್ಲದರಲ್ಲೂ ಆಕ್ಟಿವ್ ಆಗಿದೆ. ಆದ್ರೆ ಅವಳು ನನ್ನ ಬಿಟ್ಟು ಹೋದ್ಮೇಲೆ ಎಲ್ಲಾನು ನಿಲ್ಸ್ಬಿಟ್ಟೆ. ಟ್ರಾವೆಲಿಂಗ್, ಬಾಕ್ಸಿಂಗ್, ಓದೋದು ಎಲ್ಲಾನು ಬಿಟ್ಬಿಟ್ಟೆ. ಅವಳು ಹೋದ್ಮೇಲೆ ಐ ವೆಂಟ್ ಇನ್ ಟು ಡಿಪ್ರೆಷನ್. ನಾನು ಅವಳ ಜೊತೆ ಇದ್ದಾಗ ನಾನು ಯಾವಾಗ್ಲೂ ನಮ್ಮ ಅಮ್ಮನ ಜೊತೆ ಇದ್ದೀನೇನೋ ಅಂತ ನನ್ಗೆ ಅನಿಸ್ತಾ ಇತ್ತು. ಅವಳು ಹೋದ್ಮೇಲೆ ಲಿಟ್ರಲಿ ನಾನು ಅನಾಥ ಆಗಿದ್ದೀನಿ ಅಂತ ನನ್ಗೆ ಅನ್ಸೋಕ್ ಶುರು ಆಯ್ತು. ಮತ್ತೆ ಅಮ್ಮನ ನೆನಪುಗಳು, ತಾಯಿ ಪ್ರೀತಿಗೋಸ್ಕರ ಒದ್ದಾಟ ಎಲ್ಲ ಮತ್ತೆ ಶುರು ಆಯ್ತು. ನಿಮಗೆ ಗೊತ್ತಾ ಭಾಗ್ಯ, ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮಮ್ಮ ತೋರಿಸ್ತಾ ಇದ್ದಂತ ಪ್ರೀತಿ, ವಾತ್ಸಲ್ಯ ಎಲ್ಲಾನು ನನ್ಗೆ ನಿಮ್ಮಿಂದ ಸಿಗ್ತಾ ಇದೆ. ಇವನ್ನ ಮಾತಾಡ್ದಾಗೆಲ್ಲ ನನ್ಗೆ ನಮ್ಮಮ್ಮ ನೆನಪಾಗ್ತಾರೆ. ನೋಡಿ ದೇವ್ರ, ನನ್ನ ಕೈಯಲ್ಲಿ ನಿಮ್ಮ ತಾಯಿ ಸ್ಥಾನನ ತುಂಬಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಆದ್ರೆ ಜೀವನ ಪೂರ್ತಿ ನಾನೊಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ನೀವು ನನ್ನ ಹತ್ರ ಏನ್ ಬೇಕಾದ್ರೂ ಹೇಳ್ಕೋಬಹುದು. ಭಾಗ್ಯ, ನಾನಿನ್ನು ಹೊರಡ್ತೀನಿ. ಅದೇವ್ರೆ ಒಂದ್ ನಿಮಿಷ. ಮಾವ ನೀರು. ಥ್ಯಾಂಕ್ ಯು. ಡ್ಯಾಡ್, ಪ್ರಸಾದ ತಗೊಳ್ಳಿ. ಇದ್ದಕ್ಕಿದ್ದಾಗೆ ಟೆಂಪಲ್ ಹೋಗ್ತಿದ್ದ? ಬ್ರೋ ಮೆಂಟಲಿ ಸಫರ್ ಮಾಡ್ತಿದ್ದಾನಲ್ಲ,
ಅವ್ನ್ಗೆ ಒಳ್ಳೇದಾಗ್ಲಿ ಅಂತ ಅವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಎಲ್ಲೋ ನಿನ್ನ ಬಂದಲ್ವಾ? ಇಲ್ಲಮ್ಮ, ಭಾಗ್ಯ ನೋಡಕ್ ಹೋಗಿದ್ದಾನೆ. ನಾನು ಅವನಿಗೋಸ್ಕರ ಟೆಂಪಲ್ ರನ್ ಮಾಡ್ತಿದ್ರೆ ಅವ್ನು ಅವಳ ಮನೆಗೆ ಹೋಗಿ ಕುತ್ಕೊಂಡಿದ್ದಾನೆ. ಇನ್ನು ಅದೇನ್ ಎಡ್ವರ್ಟ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಅತ್ತ ನಿಜವಾಗ್ಲೂ ಇವಳಿಗೆ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋ ಅಷ್ಟು ಒಳ್ಳೆ ಬುದ್ಧಿ ಇದೆಯಾ ಅಥವಾ ನಾಟಕ ಮಾಡ್ತಿದ್ದಾಳ? ಎಲ್ಲ ನಾನ್ ಅನ್ಕೊಂಡಾಗೆ ಆಗ್ತದೆ. ಬ್ರೋ ಫುಲ್ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಅವನ್ ಆಫೀಸಿಗೆ ಬರೋದಂತೂ ಡೌಟ್. ಇನ್ನೊಂದ್ ಸ್ವಲ್ಪ ದಿನ ಬ್ರೋ ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅಂತ ಎಲ್ಲಾ ಕಡೆ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಅವಾಗ ಎಲ್ಲ ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟ್ ನ ವಾಪಸ್ ಇಸ್ಕೊಳ್ತಾರೆ. ಕಂಪನಿನ ಉಳಿಸ್ಕೊಳ್ಳೋದಕ್ಕೆ ಡ್ಯಾಡ್ಗೆ ನನ್ನ CEO ಮಾಡೋದ್ ಬಿಟ್ಟು ಬೇರೆ ಆಪ್ಷನ್ನೇ ಉಳಿಯಲ್ಲ. ವಾ, ನಿನ್ಗೆ ಕನ್ನಿಕಾ ಅಂತ ಹೆಸರಿಡ್ಬಾರ್ದಿತ್ತು ಕಣೆ, ವಿಷಕನ್ಯೆ ಅಂತ ಇಡ್ಬೇಕಿತ್ತು. ಮನೆಯವ್ರ ಮೇಲೆ ವಿಷ ಕಾರ್ತಿಯನೆ. ಓ ಗಾಡ್, ಇವಳೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ನಾನ್ ಮೊದ್ಲೇ ಗೆಸ್ ಮಾಡಿದ್ದೆ ಕಣೆ, ಇದ್ರಲ್ಲಿ ನೀನೇನೋ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ಯಾ ಅಂತ. ನೋಡು, ಕೊನೆಗೂ ನನ್ ಗೆಸ್ ನಿಜ ಆಯ್ತು. ಏಯ್, ಹೌ ಡೇ ಯು ಎಂಟರ್ ಮೈ ರೂಮ್? ನಿಮ್ ಅಕ್ಕ ತಂಗಿದ್ರಿಗೆ ಸೆನ್ಸ್ ಅಲ್ವಾ? ಕೇಳ್ದೆ ಇನ್ನೊಬ್ರು ರೂಮ್ ನುಗ್ಬಿಡ್ತೀರಾ? ನಾನ್ ಹಾಗ್ ನುಗ್ಗಿದ್ದಕ್ಕೆ ನಿಂದ್ ಬಂಡವಾಳ ಏನು ಅಂತ ಗೊತ್ತಾಗಿದ್ದು. ಅಧಿಕಾರ ಪಡ್ಕೊಳಕೋಸ್ಕರ ಸ್ವಂತ ಅಣ್ಣನ ಹೆಸರೇ ಹಾಳ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವೇನೆ ನಿನ್ಗೆ? ನಿನ್ ಜನ್ಮಕ್ಕಿಷ್ಟು. ಏಯ್,